ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನೀವು ನೋಡ್ತಾ ಇರೋ ಹಾಗೆ ಇವತ್ತು ಶುಕ್ರವಾರ ಸಂಜೆ ಫುಲ್ಲು ಗಾಳಿ ಮಳೆ ತುಂಬ ಜೋರಾಗಿತ್ತು ನಮ್ಮ ಮನೆ ಹತ್ರ. ಅದಕ್ಕೆ ನಾನಿವತ್ತು ಸೂಪರ್ ಆಗಿರೋ ಈಸಿಯಾಗಿ ಮಾಡೋ ಒಂದು ನಾನ್ ವೆಜ್ ಐಟಮ್ನ, ಕಾಂಬೋ ಐಟಮ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ನೀವು ನೋಡ್ತಾ ಇರೋ ಹಾಗೆ ನಾನಿಲ್ಲಿ ಒಂದು ಅರ್ಧ kg ಚಿಕನ್ ಹಾಕ್ಕೊಂಡಿದ್ದೀನಿ. ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ, ಪುದೀನ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಕ್ಲೌಡಿ ಆಗಿದೆ ಅಲ್ಲ ವೆದರು. ಹಾಗೆ ಇದನ್ನೆಲ್ಲ ಹಾಕಾದ್ಮೇಲೆ ಪುದೀನ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ತೇಜು ಬಿರಿಯಾನಿ ಮಸಾಲ ಬರುತ್ತಲ್ಲ, ಅದನ್ನು ಈ ಮಿಕ್ಸ್ಚರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಬೇರೆ ಮಸಾಲೆ ರುಬ್ಬೋದು ಏನೂ ಬೇಕಾಗೋದಿಲ್ಲ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಮಿಕ್ಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಈ ಥರ ಖಾರ ಹತ್ತತ್ತೆ ಕೈಗೆ ಅಂತ ಅಂದರೆ ಈ ಥರ ಸ್ಪೂನಲ್ಲಿ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಅದ್ರ ಜ್ಯೂಸೆಲ್ಲ ಚೆನ್ನಾಗಿ ಚಿಕನ್ಗೆ ಹಿಡಿಯುತ್ತೆ. ಸೊ ದಟ್ ಅದು ಫ್ಲೇವರ್ ಎಲ್ಲ ಚಿಕನ್ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಈ ಥರ ಮ್ಯಾರಿನೇಟ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ. ಹಾಗೆ ನಾನಿಲ್ಲಿ ಇನ್ಸ್ಟೆಂಟಾಗಿ ಈಸಿಯಾಗಿ ಕಡಿಮೆ ಸಾಮಗ್ರಿ ಬಳಸಿ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಮಾಡೋ ಒಂದು ಸೈಡ್ ಡಿಶ್ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರೋ ಹಾಗೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಹಚ್ಕೊಂಡಿದ್ದೀನಿ. ಒಂದು 2-3 ಚಮಚದಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಈ ಮಳೆಗಾಲದಲ್ಲಿ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಈ ವೆದರ್ಗಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗೆ ಮುಂದೆ ನಾನು 2 ಮೆಣಸಿನ್ಕಾಯಿನ ಈ ಥರ ಸ್ಲಿಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಮುಂದೆ ಸ್ಪೈಸಸ್ಸು ಸೇರಿಸೋದ್ರಿಂದ 2 ಮೆಣಸಿನ್ಕಾಯಿ ಒಗ್ಗರಣೆಯಲ್ಲಿ ಈ ಥರ ಚೆನ್ನಾಗಿ ಖಾರ ಎಣ್ಣೆಗೆ ಹಿಡ್ಕೊಳ್ಳೋ ಹಾಗೆ ಈ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ನೀವು ನೋಡ್ತಾ ಇರೋ ಹಾಗೆ ಫ್ರೈ ಆಗಿದೆ. ಆದಮೇಲೆ 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಬಾಡಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ನಾವು ಎಣ್ಣೆಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬಾಡಿಸ್ಕೊತೀವೋ ಅಷ್ಟು ಘಮ ಚೆನ್ನಾಗಿರುತ್ತೆ. ಆದಷ್ಟು ಹಸಿ ವಾಸನೆ ಹೇಳ್ತೀವಲ್ಲ, ಆ ರಾ ಸ್ಮೆಲ್ಲು ಹೋದರೆ ಸೂಪರ್ ಟೇಸ್ಟಿಯಾಗಿ ಈ ಡಿಶ್ಶು ರೆಡಿ ಆಗುತ್ತೆ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ದಟ್ ಅದು ಇನ್ನೂ ಚೆನ್ನಾಗಿ ಫ್ಲೇವರು, ಟೇಸ್ಟು ಎಲ್ಲ ಕೊಡುತ್ತೆ. ಹಾಗೆ ನೋಡಿ ಫ್ರೈ ಆಯಿತು, ಬ್ರೌನ್ ಕಲರಿಗೆ ಟರ್ನ್ ಆಯಿತು. ಆಗ ಒಂದು ಅರ್ಧ ಚಮಚದಷ್ಟು ನಾನು ಅರಿಶಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅರಿಶಿನೂ ಅಷ್ಟೇ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಎಣ್ಣೆ ಬಿಸಿ ಇರುತ್ತಲ್ಲ ಅಷ್ಟಕ್ಕೆ ರಾ ಸ್ಮೆಲ್ಲು ಅರಿಶಿನದ್ದು ಹೋಗುತ್ತೆ. ಆಮೇಲೆ ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಇಲ್ಲಿ ಹಸಿರು ಮೆಣಸಿನ್ಕಾಯಿನ ನೀರು ಹಾಕಲೇ ಸುಮ್ಮನೆ ಹಾಗೆ ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು 7-8 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನೊಂದು 7-8 ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮತ್ತಾಗೆ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿ 2-3 ಚಮಚದಷ್ಟು ನಾನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕುಕ್ ಮಾಡೋದಕ್ಕೆ ಇಟ್ಬಿಟ್ಬಿಡಿ. ನೋಡಿ ನೀರೆಲ್ಲ ಬಿಟ್ಕೊಂಡಿದೆ. ತಟ್ಟೆ ಮುಚ್ಚಿಬಿಟ್ರೆ ಅದ್ರ ಪಾಡಿಗದು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ, ಕುಕ್ಕರ್ಗೂ ಏನೂ ಇಟ್ಟಿಲ್ಲ, ಅದಾಗದೇ ನೀರು ಬಿಟ್ಕೊಂಡು ಚಿಕನ್ನು ಎಷ್ಟು ಚೆನ್ನಾಗಿ ಟೆಂಡರಾಗಿ ಬೆಂದಿದೆ. ಅದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಆಮೇಲೆ 1 ಚಮಚದಷ್ಟು
ಚಿಲ್ಲಿ ವಿನಿಗರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ವಿನಿಗರ್ ಇಲ್ಲ ಅಂದರೆ ನೀವು ಮಾಮೂಲಿ ವಿನಿಗರ್ ಹಾಕೋಬೋದು. ನೋಡಿ ಮಾತಾಡ್ತಾನೆ ಸೂಪರ್ ಈಸಿಯಾಗಿರೋ ಕಡಿಮೆ ಸಾಮಗ್ರಿಯಲ್ಲಿ ರೆಡಿಯಾಗೋ ಚಿಕನ್ ರೆಡಿ ಆಯಿತು. ಸೂಪರ್ ಯಮ್ಮಿ ಆಗಿರುತ್ತೆ. ಲಾಸ್ಟಲ್ಲಿ ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪಲ್ಲಿ ಸರ್ವ್ ಮಾಡಿದ್ರೆ ಸೂಪರ್ ಆಗಿರೋ ಒಂದು ಸೈಡ್ ಡಿಶ್ಶು ರೆಡಿ ಆಗುತ್ತೆ. ಹಾಗೆ ನಾನಿಲ್ಲಿ ಒಂದು ಕುಕ್ಕರ್ ಪಾತ್ರೆ ತೊಗೊಂಡಿದ್ದೀನಿ. ಆ ಕುಕ್ಕರ್ ಪಾತ್ರೆಯಲ್ಲಿ 4ರಿಂದ 5 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಪಲಾವ್ ಎಲೆ, ಮರಾಠಿ ಮೊಗ್ಗು, ಆಮೇಲೆ ದೊಡ್ಡ ಏಲಕ್ಕಿಕಾಯಿ, ಚಿಕ್ಕ ಏಲಕ್ಕಿಕಾಯಿ, ಕಲ್ಲುವ್ವ, ಯಾವುದೇ ಸ್ಪೈಸಸ್ ಇರುತ್ತೋ ಅದೆಲ್ಲ ಹಾಕ್ಕೊಂಡಿದ್ದೀನಿ. ಜೊತೆಗೆ ಲವಂಗ ಮತ್ತು ಮೆಣಸು ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಒಂದು ಸ್ವಲ್ಪ ನೋಡಿ ಈ ಥರ ರೋಸ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಆನಿಯನ್ ಹಾಕ್ಕೊಂಡಿದ್ದೀನಿ. ಆನಿಯನ್ನು ಚೆನ್ನಾಗಿ ಈ ಥರ ಗೋಲ್ಡನ್ ಕಲರಲ್ಲಿ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ನಾವು ಮುಂಚೆನೇ ಕಲಸಿಟ್ಕೊಂಡಿದ್ವಲ್ಲ ಚಿಕನ್ ಮಿಕ್ಸ್ಚರು, ಅದನ್ನು ಆ ಕಾದಿರೋ ಎಣ್ಣೆ ಒಳಗೆ ಹಾಕಿ ಚೆನ್ನಾಗಿ ಇನ್ನೂ ಒಂದು ಸರ್ತಿ ಮಿಕ್ಸ್ ಮಾಡಿ ಅದನ್ನು ತಟ್ಟೆ ಮುಚ್ಚಿ ಸ್ವಲ್ಪ ಕುಕ್ ಆಗೋಕ್ಕೆ ಬಿಡಿ. ನೋಡಿ ಅದಾಗದೆ ನೀರು ಬಿಟ್ಕೊಂಡಿದೆ. ಆಲ್ಮೋಸ್ಟ್ ಒಂದು 3/4% ಚಿಕನ್ನು ತಟ್ಟೆ ಮುಚ್ಚಿದ್ವಲ್ಲ ಬೆಂದಿದೆ. ಇವಾಗ ನಾವು ಅದಕ್ಕೆ ನೆನೆಸಿಟ್ಕೊಂಡಿರೋ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿರೋ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಬಾಸುಮತಿ ಅಕ್ಕಿ ಹಾಕಿ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅಳತೆಗೆ ತಕ್ಕಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ನೀರು ಆ್ಯಡ್ ಮಾಡಿಕೊಂಡು ಮತ್ತಾಗೆ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿ. ಬಾಸುಮತಿ ರೈಸು ನಿಮಗೆ ಗೊತ್ತಲ್ಲ ಸ್ವಲ್ಪ ಡೆಲಿಕೇಟು, ಆಮೇಲೆ ಮುಂಚೆನೇ ನೆನೆಸಿರೋದ್ರಿಂದ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಲೈಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಮತ್ತಾಗೇನು ಕೊತ್ತಂಬರಿ ಪುದೀನ 2 ಕಟ್ ಮಾಡಿ ಇಟ್ಕೊಂಡಿರೋದನ್ನ ಸ್ವಲ್ಪ ಆ್ಯಡ್ ಮಾಡಿ ಕುಕ್ಕರ್ನ ಮುಚ್ಚಿಬಿಡಿ. ಹಾಗೆ ನಿಮ್ಮ ಮನೇಲಿ ಈ ಥರ ಇಡ್ಲಿದ್ರೆ ಅದರಿಂದ ಒಂದು ಹೊಸ ಫ್ಲೇವರ್ ಕೊಡಿ, ಸೂಪರಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇಡ್ಲಿ ಸಿಗಲಿಲ್ಲ ಅಂದರೆ ನೀವು ಇವಾಗೇನು ಯಾವ್ದಾರ ಲಾಂಡ್ರಿ ಶಾಪು ಐರನ್ ಶಾಪಲ್ಲಿ ಕೇಳಿದ್ರೆ ಕೊಡ್ತಾರೆ. ನಾನು ಈ ಥರ ಇಡ್ಲಿನ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡಿಕೊಂಡು ಕುಕ್ಕರು ನೋಡಿ ಪ್ರೆಷರ್ ಕೂಲಾಗಿದೆ. ನೋಡಿ ಎಷ್ಟು ಸೂಪರಾಗಿ ರೆಡಿ ಆಗಿದೆ ಅಲ್ವಾ ಬಿರಿಯಾನಿ. ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕ್ವಿಕ್ಕಾಗಿ ಒಂದು ಅರ್ಧ ಗಂಟೆ ಒಳಗಡೆ 2 ಡಿಶ್ಶು ರೆಡಿ ಮಾಡ್ಬೋದು. ನಾನಿವಾಗ ಇಡ್ಲಿ ತೊಗೊಂಡಿದ್ನಲ್ಲ ಅದನ್ನು ಕುಕ್ಕರ್ ಮಧ್ಯದಲ್ಲಿಟ್ಟು 2 ಚಮಚದಷ್ಟು ಆ ಕೆಂಡದ ಮೇಲೆ ಈ ಥರ ತುಪ್ಪ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟಪ್ಪ ಅಂತ ಕೆಂಪು ಮುಚ್ಚಿಬಿಡಿ. ನೋಡಿ ಫ್ಲೇವರ್ಫುಲ್ಲಾಗಿರೋ ಆಮೇಲೆ ಹಳ್ಳಿ ಟೇಸ್ಟು ಒಂಥರ ನಾಟಿ ಸ್ಟೈಲಲ್ಲಿ ಸೂಪರಾಗಿರೋ ಈಸಿ ಬಿರಿಯಾನಿ ರೆಡಿ ಆಯಿತು. ಅದ್ರ ಜೊತೆಗೆ ಈ ಥರ ಸ್ವಲ್ಪ ಕೋಕೋ-ಕೋಲಾ ಕೊಟ್ಬಿಟ್ರೆ, ಕೋಕೋ-ಕೋಲಾನೋ ಪೆಪ್ಸಿನೋ ಏನಾದರೂ ಸಾಫ್ಟ್ ಡ್ರಿಂಕ್ಸ್ ಇದ್ಬಿಟ್ರೆ ಸೂಪರಾಗಿರೋದು ಡಿಶ್ಶು ಮನೇಲೇ ರೆಡಿ ಆಯಿತು. ಮಕ್ಳಿಗೆ ಈ ಥರ ಮಾಡಿಕೊಡಿ, ಮಳೆ ಸೀಸನಲ್ಲಿ ಸೂಪರಾಗಿ ಸಖತ್ತಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.